ಅವರ ಒಂದು ಆಶೀರ್ವಾದವನ್ನು ಪಡೆದಂಥ ದಿನ. ಅದೇ ರೀತಿ ಇವತ್ತು ಏನು ಆಷಾಢವನ್ನು ಮುಗಿಸಿ ಶ್ರಾವಣಕ್ಕೆ ನಾವೆಲ್ಲರೂ ಕಾಲಿಡುತ್ತಿದ್ದೇವೆ. ಈ ದಿನ ಏನು ನವದಂಪತಿಗಳು ಏನು ತಮ್ಮ ಪತಿಯ ಪಾದಪೂಜೆಯನ್ನು ಮಾಡಿ ಅವರಿಗೆ ದೀರ್ಘ ಆಯಸ್ಸನ್ನು ಕೊಡು, ಅದೇ ರೀತಿ ಅವರ ಸುಮಂಗಲಿತನವನ್ನು ನಮಗೆ ಕೊಡುವಂತಹ ಒಂದು ಭಗವಂತನಲ್ಲೇ ಬೇಡಿ ಪತಿಯ ಪಾದಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಶ್ರೇಷ್ಠ ದಿನ ಆಗಿದೆ. ಏಕೆಂದರೆ ಸಾಕಷ್ಟು ಭೀಮನ ಅಮಾವಾಸ್ಯೆ ಅಂತಂದರೆ ಭೀಮನ ಬಲವನ್ನು ಕೊಡುವಂಥದ್ದು. ನಮ್ಮ ಪತಿದೇವರಿಗೆ ಭೀಮನವನ್ನ ಬಲವನ್ನು ಕೊಡು, ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡುವಂಥವನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಭಗವಂತನ ಪೂಜೆಯನ್ನು ಮಾಡಿ ನಂತರ ಅವರ ಪಾದಪೂಜೆ ಮುಖಾಂತರ ಶ್ರೇಷ್ಠತೆಯನ್ನು ಈ ದಿನ ನಾವೆಲ್ಲರೂ ಕಂಡುಕೊಂಡು ಬಂದಿದ್ದೀವಿ. ಏಕೆಂತಂದರೆ ಪ್ರತಿಯೊಂದಕ್ಕೂ ಬೇಕು ಅಂತ ಏನು ಮಾಡಬೇಕು ಅಂತಂದರೆ ತೃಣನಪಿ ನಚಲತಿ ಅಂತ ನಾವು ಹೇಳ್ತೀವಿ. ಹೇಗೆ ಅಂತಂತಂದರೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂತಂದ್ರೂ ಕೂಡ ಆ ಭಗವಂತನ ಪ್ರೇರಣೆ ಇದ್ರೆ ಮಾತ್ರ ಅಂತ ನಾವೆಲ್ಲರೂ ತಿಳ್ಕೋಬೇಕು. ಏಕೆಂತಂದರೆ ಪ್ರತಿಯೊಂದನ್ನು ಕೂಡ ಸೃಷ್ಟಿಕರ್ತ ಭಗವಂತ ಸೃಷ್ಟಿಸಿದ್ದಾನೆ, ಪ್ರತಿಯೊಂದಕ್ಕೂ ಜೀವವನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಪ್ರತಿಯೊಂದು ಜೀವವನ್ನು ಹೇಗೆ ಕೊಟ್ಟಿದ್ದಾನೆ ಅದನ್ನು ಕಾಪಾಡುವಂಥ ಒಂದು ಮನೋವರ್ಷ ಕೊಟ್ಟಿದ್ದಾನೆ ಅಂತಂದರೆ ಮಾನವನಿಗೆ ಆ ಒಂದು ಎಲ್ಲ